ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಪ್ಪ, ಗುರುಗಳು ಹೇಳಿದ್ರು, ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಿರ್ಮಿಟಿಯ ಕೂಲಿಗಳಿಗೆ ಸಂಬಂಧಪಟ್ಟಾಗೆ ಒಂದಲ್ಲ ಒಂದು ದಾರಿ ಹುಡುಕ್ತಾರೆ. ಆದ್ರೆ ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು. ಅಂದ್ರೆ ಏನ್ ಮಾಡು ಅಂತೀಯ? ಕೋರ್ಟ್ನಿಂದ ಬರೋ ಆದೇಶ ಅವ್ರ ಪರವಾಗಿ ಇರುತ್ತೆ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ವಠಾರದವ್ರನ್ನೇ ಕೂಲಿಗಳಾಗಿ ಕೆಲಸ ಮಾಡೋದನ್ನ ವಿರೋಧಿಸೋ ಹಾಗೆ ಮಾಡಬೇಕು. ಹಾಗಂತೂ ಮಾಡಲೇಬೇಕು. ಆದ್ರೆ ಹೇಗ್ ಮಾಡೋದು? ಏನಾಯ್ತು? ಇದೇನ್ ಹೊಸ ನಾಟಕ ನಿಂದು? ನಾಟಕನಾ? ನಾಟಕ ಅಲ್ಲ ರೀ ಇದು. ಕೆಟ್ಟ ಶಬ್ದ ಅಲ್ವಾ? ಈ ಶಬ್ದ ಕೇಳಿದ್ರೆ ಕೋಪ ಬರುತ್ತಲ್ಲ. ಹಾಗೆಯೇ ನಿಮ್ ಮಗನ್ ಮಾತಿಗೆ, ಸಿದ್ಧಾಂತಕ್ಕೆ ಹೊರಗಿನ ಜನ ಕೂಡ ಇದನ್ನೇ ಮಾಡ್ತಿದ್ದಾರೆ. ಹೋಗ್ ನೋಡಿ, ನಿಮ್ಗೆಷ್ಟು ಕೋಪ ಬರ್ತಿದ್ಯೋ ನಂಗೂ ಅಷ್ಟೇ ಬರ್ತಿದೆ. ಅಲ್ಲ, ಎಲ್ರು ಯಾಕೆ ಈ ರೀತಿ ತಟ್ಟೆ ಹೊಡಿತಿದ್ದಾರೆ? ಒಳ್ಳೆ ಪ್ರಶ್ನೆ. ಎಷ್ಟು ಮುಗ್ಧಾರಿ ನೀವು. ನಿಮ್ಗೀಗ ಯೋಧನಂತ ಮಗ ಇದಾನಲ್ಲ, ಇವನು ಕೂಡ ಅವ್ರ ತಟ್ಟೆಲಿದ್ದಿದ್ದ ಅನ್ನನ ಕಿತ್ಕೊಂಡಿದ್ದಾನೆ. ಖಾಲಿ ತಟ್ಟೆ ಶಬ್ದ ಜಾಸ್ತಿ ಮಾಡತ್ತಲ್ವಾ? ಏನಂತೀರಾ? ಹೌದಲ್ಲ? ನಮ್ಮನ್ನು ಹೋಗೋದ್ ಬಿಡಿ, ಇಲ್ಲಾಂದ್ರೆ ನಾವು ಉಪವಾಸ ಸಾಯ್ತೀವಿ. ಉಪವಾಸ ಸತ್ತಾದ್ರೂ ಸಾಯ್ತೀವಿ. ವಿದೇಶಿ ಕೆಲ್ಸಕ್ಕೆ ಹೋಗ್ತೀವಿ. ಇನ್ನೂ ಜೋರಾಗಿ ಬಾರ್ಸಿ, ಇನ್ನೂ ಜೋರಾಗಿ ಬಾರ್ಸಿ. ಕೇಳಕ್ ಆಗದೆ ಭೀಮಾನೆ ನಿಮ್ಮನ್ನ ಕಳ್ಸ್ಕೊಟ್ಬಿಡ್ಬೇಕು. ಹೋಗಕ್ ಬಿಡಿ, ಇಲ್ಲಾಂದ್ರೆ ಉಪವಾಸ ಸಾಯ್ತೀವಿ. ಶಗುನ ಬಾಯ್, ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಬೆಂಕಿಗೆ ಯಾಕೆ ತುಪ್ಪ ಸುರಿತಾ ಇದ್ದೀರಾ? ಅಯ್ಯೋ ಮೀರಾ, ನಾನ್ ಇವ್ರ ಜೊತೆ ನಿಂತಿದ್ದೀನಷ್ಟೇ. ನಿನ್ನ ಮುದ್ದಿನ ಅಳಿಯ ಭೀಮಾ ಹೇಳ್ತಿರ್ತಾನಲ್ಲ, ಬಡವರಿಗೆ, ಅಸಹಾಯಕರಿಗೆ ನಾವು ಜೊತೆಯಾಗಿ ನಿಲ್ಬೇಕು, ಸಹಾಯ ಮಾಡ್ಬೇಕು ಅಂತ. ಅದನ್ನೇ ನಾನ್ ಮಾಡ್ತಿದ್ದೀನಿ. ಸಾಕು ಸಾಕು, ನಿಲ್ಸಿ. ಈಗಿಂದೀಗ್ಲೇ ನಿಲ್ಸಿ ಇದನ್ನ. ನೋಡಿ, ನೀವು ಗಿರ್ಮಿಟಿಯ ಕೂಲಿಯಾಗಿ ಹೋಗ್ಬೇಕಾಗಿದೆ. ಅದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ. ನಮಗ್ ನಿಮ್ಮನ್ನ ತಡಿಬೇಕು, ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಜಾಗಗಳಲ್ಲಿ ನಾವು ಸರಿಯಾಗೇ ಇದ್ದೀವಿ. ಮತ್ಯಾಕೆ ಈ ಗಲಾಟೆ ಎಲ್ಲ? ಹೀಗೆ ಉಪವಾಸ ಕೂತ್ರೆ ಊಟ ಬೇಡ ಅಂದ್ರೆ ಏನ್ ಪ್ರಯೋಜನ? ಆರೋಗ್ಯ ಕೆಡುತ್ತಷ್ಟೇ. ಹಾ, ನಾವು ಉಪವಾಸ ಇರ್ತೀವಿ, ನಮ್ ಜೀವನ ಚೆನ್ನಾಗಾಗುತ್ತೆ ಅಂತ ನಿನ್ಗೆ ಹೊಟ್ಟೆ ಉರಿ ಬಂದಿದೆ. ನೀನು ನಮ್ ಹೊಟ್ಟೆ ಹೊಡೆದಿದ್ಯಾ? ನಮ್ಮನ್ ಕಂಡ್ರೆ ನಿನ್ಗಾಗಲ್ಲ. ನಿನ್ನ ಕಾರಣದಿಂದಾಗಿ ಈಗ ನಾವೆಲ್ಲ ಉಪವಾಸ ಇರ್ತೀವಿ. ಅಕ್ಕ, ಈಗ ನೀವು ಈ ನೋವಲ್ ಭಾಗಿಯಾಗಬೇಕು ಅಂತಿದ್ದೀರಾ? ರಮಾ, ನಾನು ಈ ವಿಷಯಕ್ಕೆ ಇವ್ರ ಪರನೇ. ಇವರೆಲ್ಲರೂ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಲಕ್ಷ್ಮಿ, ಎಷ್ಟು ವರ್ಷಗಳಿಂದ ನೀನ್ ನಮ್ಮ ಜೊತೆ ಇದೀಯಾ, ಆದ್ರೆ ಇವತ್ತು ಅವ್ರ ಪರ ನಿಂತಿದ್ದೀಯಾ. ಹಾಗೆ ಈಕೆ ಬಾಲಿನ ಹೆಂಡತಿ ಎಷ್ಟೋ ವರ್ಷಗಳಿಂದ ನಮ್ಮಿಂದ ದೂರ ಇದ್ಲು. ಆದ್ರೂ ಇವಳು ಗಂಡನ ಪರವಾಗಿ ನಿಲ್ದೆ ಇವತ್ತು ನಮ್ಮ ಜೊತೆ ಇದ್ದಾಳೆ. ಅಲ್ಲ, ನಿನ್ ಏನ್ ಸಾಧಿಸ್ಬೇಕು ಅಂತ ಹೊರಟಿದ್ದೀಯ? ರಾಮ್ಜಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬೇಡ ಮೀರಾತೆ, ನೀವ್ ಮಾವನ್ ತಡಿಬೇಡಿ. ನೀವ್ ಎಷ್ಟೇ ಬೈದ್ರು ನಿಮ್ಮ ಮಾತಿಂದ, ಮಾವನ್ ಮಾತಿಂದ
ಭೀಮ್ಭಾವ ಅಥವಾ ರಮನ್ ಮಾತಿಂದ ನಾನು ಯಾವತ್ತೂ ನೋವು ಮಾಡ್ಕೊಳ್ಳಲ್ಲ. ಆದರೆ ಇವರೆಲ್ಲ ಉಪವಾಸ ಇರೋವಾಗ ನಾನು ಉಪವಾಸ ಇರಲೇಬೇಕು. ಸರಿ, ಹಾಗಾದ್ರೆ ನೀವು ಉಪವಾಸ ಮಾಡಬೇಕು ತಾನೆ? ಮಾಡಿ, ನಾವು ನಿಮ್ಮ ಜೊತೆ ಉಪವಾಸ ಇರ್ತೀವಿ. ಯಾಕಂದ್ರೆ ಆಗ ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ. ಮುಂದಿನ ಹೋರಾಟ ಉಪವಾಸದಲ್ಲೇ ನಡೀಲಿ. ಅಲ್ಲ, ನೀವೇನ್ ಮಾಡ್ತಿದ್ದೀರಾ? ಎಲ್ಲಾದ್ರೂ ಹೋಗ್ಬೇಕಿತ್ತ? ಹೌದು ರಮ್ಮ, ಹೋಗಿ ಬರ್ತೀನಿ. ಆದ್ರೆ ಎಲ್ಲಿಗೆ ಹೊರಟ್ರಿ? ಅದು ಇಷ್ಟ ಹೊತ್ತಲ್ಲಿ? ರಾತ್ರಿ ಆಗಿದೆ ಗೊತ್ತು, ಆದ್ರೂ ಹೋಗ್ಲೇಬೇಕಾಗಿದೆ. ನಾಳೆ ಸಂಜೆವರೆಗೂ ಮಾತ್ರ ನಮಗ್ ಸಮಯ ಇರೋದು. ನಾಳಿದ್ ಖಂಡಿತ ಹಿಯರಿಂಗ್ ಇದ್ದೇ ಇರುತ್ತೆ. ಈಗ ನನ್ನ ಸಮಯ ವ್ಯರ್ಥ ಮಾಡೋ ಹಾಗಿಲ್ಲ. ಏನೋ ಒಂದು ದಾರಿ ನಾನೇ ಹುಡುಕ್ಲೇಬೇಕು. ಇಲ್ಲಿ ನೋಡಿ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀರಾ? ಹೇಳ್ತೀನಿ ರಾಮ. ನೀವು ಯೋಚನೆ ಮಾಡ್ತಿರೋ ಅಷ್ಟು ಸುಲಭ ಅಲ್ಲ ಇದು. ನಿಮ್ಮ ಮೇಲೆ ಯಾವಾಗಾದ್ರೂ ದಾಳಿ ಆಗ್ಬೋದು. ನೀವೊಂದ್ ಮಾತಾಡಿದ್ರೇನೆ ಜನ ನಿಮ್ ವಿರುದ್ಧ ಎದ್ ನಿಲ್ತಾರೆ, ಕೋಪ ಮಾಡ್ಕೋತಾರೆ. ಇದು ತುಂಬಾ ಕಷ್ಟದ ಕೆಲ್ಸ. ಗೊತ್ತು ರಮ್ಮ, ಇದು ಬಹಳ ಕಷ್ಟದ ಕೆಲಸ ಅಂತ ಗೊತ್ತು. ಆದ್ರೆ ಗುರಿ ಮುಟ್ಟೋದಕ್ಕೆ ಸಮಯದ ಅಭಾವ ಇರೋವಾಗ ನಾನು ಕಷ್ಟದ ಹಾದಿ ಹಿಡಿಲೇಬೇಕಾಗತ್ತೆ ರಮ್ಮ. ನಾನಿದನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ನಮ್ಮ ವಠಾರದವ್ರನ್ನ ತಡೆಯೋದಕ್ಕೆ ನನ್ನ ಹತ್ರ ಇನ್ಯಾವ ದಾರಿನೂ ಉಳಿದಿಲ್ಲ. ಒಂದ್ ವೇಳೆ ಸಫಲ ಆದ್ರೆ ಇವರು ಒಳ್ಳೇದಕ್ಕೆ ನಾನೇನೋ ಒಂದು ಕಾರ್ಯ ಮಾಡಿದ್ದೀನಿ ಅನ್ನೋ ತೃಪ್ತಿ ಇರುತ್ತೆ. ಅಕಸ್ಮಾತ್ ಸೋತ್ರೆ ಪಶ್ಚಾತ್ತಾಪ ಪಡ್ತಾ ಇರ್ತೀನಿ. ಏನೇ ಆಗ್ಲಿ ರಮ್ಮ, ಪ್ರಯತ್ನ ಪಡೋದು ಬಿಟ್ಟು ನಮ್ಮ ಹತ್ರ ಬೇರೆ ಇನ್ಯಾವ ದಾರಿನೂ ಇಲ್ಲ. ಪ್ರಯತ್ನಕ್ಕೆ ಮೋಸ ಮಾಡಬಾರ್ದು. ಬರ್ತೀನಿ. ಒಂದ್ ನಿಮಿಷ. ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ. ನೀವ್ ಯಾವ್ದೇ ಸಾಹಸದ ಕೆಲ್ಸಕ್ಕೆ ಕೈ ಹಾಕಿದ್ರೂ ನಿಮ್ ಪತ್ನಿನ ಜೊತೆಲಿ ಕರ್ಕೊಂಡು ಹೋಗಿ. ಯಾಕಂದ್ರೆ ಜೀವನದಲ್ಲಿ ಸಂತೋಷ ಆಗ್ಲಿ ದುಃಖ ಆಗ್ಲಿ ಏನೇ ಬಂದ್ರೂ ಒಟ್ಟಿಗೆ ಅನುಭವಿಸೋಣ. ಬಾ. ಜಿಜಾಬಾಯ್, ಇವರಿಬ್ರು ಮತ್ತೇನ್ ಮಾಡಕ್ ಹೊರಟಿದ್ದಾರೆ? ನೀವಿಬ್ರು ಎಲ್ಲಿ ಹೊರಟ್ರಿ ಇವಾಗ? ಪರಿಹಾರ ಹುಡ್ಕೋದಕ್ಕೆ. ಇವರೆಲ್ಲ ಈ ಉಪವಾಸನ ಬಿಡೋದ್ರ ಜೊತೆಗೆ ಗಿರ್ಮಿಟಿಯ ಕೂಲಿ ಆಗೋ ಆಸೆಯನ್ನು ಕೈ ಬಿಡಬೇಕಾಗುತ್ತೆ. ನೀನು ಎಂಥ ಪರಿಹಾರನಾದ್ರೂ ಹುಡುಕೋ, ನಮ್ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನಿಮ್ಮ ನಿರ್ಧಾರ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ರೀತಿ ಮಾತ್ರ ಖಂಡಿತ ತಪ್ಪು. ಅದನ್ನ ಸರಿ ಮಾಡೋದಕ್ಕೆ ಅಂತಾನೆ ನಾನು ಹೋಗ್ತಾ ಇರೋದು. ನಡಿ ರಮ,
ಬರೋದನ್ನೇ ಕಾಯ್ತಿರ್ತೀನಿ. ನೀವ್ ಯಾವ ಉದ್ದೇಶದಿಂದ ಹೊರಟಿದಿರೋ ಅದಾದಷ್ಟು ಬೇಗ ಕೈಗೊಡ್ಲಿ. ಮಾಲೀಕ್ರೆ, ನಿಮ್ಗೆಲ್ಲ ಒಂದು ಮುಖ್ಯವಾದ ಸುದ್ದಿ ಹೇಳಬೇಕಿತ್ತು. ಭೀಮ ಈಗ ಹೊಸ ಆಟ ಶುರು ಮಾಡಿದ್ದಾನೆ. ನಂಜುಂಡ, ಸುತ್ತಿ ಬಳಸಿ ಮಾತಾಡ್ಬೇಡ ನೀನು. ನೇರವಾಗಿ ಸ್ಪಷ್ಟವಾಗಿ ಏನ್ ಹೇಳ್ಬೇಕೋ ಹೇಳು. ಮಾಲೀಕ್ರೆ, ಭೀಮ ರಮ ಈಗ ತಾನೇ ವಟಾರ ಬಿಟ್ಟೆಲ್ಲೋ ಹೋದ್ರು. ಹೋಗಕ್ಕಿಂತ ಮುಂಚೆ ನಾಡಿದ್ದು ಕೋರ್ಟ್ ಮುಂದೆ ಕೇಸ್ ಬರೋಕ್ಕೂ ಮೊದಲು ಇದಕ್ಕೊಂದು ಪರಿಹಾರ ಕಂಡಿಡ್ಕೊಂಡು ಬರ್ತೀವಿ ಅಂದ್ರು. ಯಾವ ಪರಿಹಾರ ಕಂಡ್ಕೋತಾರಂತೆ? ಎಲ್ಲಿಂದ ಸಿಕ್ಕತ್ತೆ? ಕ್ಷಮಿಸಿ ಮಾಲೀಕ್ರೆ, ಆದ್ರೆ ಪರಿಹಾರ ಹುಡ್ಕೊಂಡು ಹೊರಟಿರೋದು ಭೀಮ ಮತ್ತೆ ರಾಮ. ಅದಕ್ಕೆ ಭಯ ಆಗ್ತಿದೆ. ನಿನ್ ಮಾತಲ್ಲೂ ನಿಜ ಇದೆ ನಂಜುಂಡ. ಅವ್ರನ್ನ ಅಷ್ಟು ಸುಲಭವಾಗಿ ಬಿಡಕ್ಕಾಗಲ್ಲ. ಆ ಭೀಮ ಮತ್ತೆ ರಮ ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಣ್ಣಿಟ್ಟಿರ್ಬೇಕು ನಾವು. ಆ ಗಂಡ ಹೆಂಡತಿ ಯಾವ ಕಡೆ ಹೋದ್ರು ಅಂದೆ? ಈ ಕಡೆ ಹೋದ್ರು. ಸರಿ, ನೀನು ಹೊರಡು. ಆಗ್ಲಿ ಮಾಲೀಕ್ರೆ, ಬರ್ತೀನಿ. ಪ್ರಚಂಡ ಮೂರ್ತಿಗಳೇ, ನಾವು ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಭೀಮ್ರಾವ್ ಮತ್ತೆ ರಮಾಬಾಯಿನ ತಡಿ ಹಿಡಿಬೇಕು. ಒಂದ್ ಕೆಲಸ ಮಾಡು, ವಿಶ್ವನಾಥ್ ಮತ್ತು ಅವ್ರ ಹುಡುಗರಿಗೆ ಬರಕ್ ಹೇಳು. ಎಲ್ರೂ ಸೇರಿ ಹುಡ್ಕೋಣ ಅವ್ರನ್ನ. ಭೀಮ್ರಾವ್ ನಮ್ಮ ಕಣ್ಣು ತಪ್ಪಿಸಿ ಎಲ್ಲಿ ಹೋಗಕ್ ಸಾಧ್ಯ? ರಮಾ, ನಾವು ಮೊದಲು ಸರ್ ಮನೆ ಹತ್ರ ಹೋಗ್ಬೇಕು. ಹಾಗೆ ನಾವು ಮಾಡೋ ಕೆಲಸ ಪ್ರಚಂಡ ಮೂರ್ತಿಗಾಗ್ಲಿ ಜೋಶಿಯವ್ರಿಗಾಗ್ಲಿ ಗೊತ್ತಾಗಬಾರ್ದು. ನಮ್ಮ ಒಂದೇ ಒಂದು ನಡೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಮ್ಮನ್ನ ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕಿಸ್ತಾರೆ. ಹಾ, ಅದು ಸರಿನೇ ಬಿಡಿ. ಇಲ್ಲ ಅಂದ್ರೆ ಜೋಶಿ ಅವ್ರೇನಾದ್ರೂ ಹೊಸ ನಾಟಕ ಮಾಡಿ ನಮ್ ದಾರಿಗೆ ಅಡ್ಡ ಬರ್ತಾರೆ. ಹೌದು. ಅಲ್ಲಿ ನೋಡಿ ಭೀಮ್ರಾವ್. ರಮಾ, ಓಡು! ಹಿಡಿರಿ, ಹಿಡಿರಿ ಅವ್ರನ್ನ. ಇದ್ರ ಹಿಂದೆ ಬಚ್ಚಿಟ್ಕೊಳ್ಳೋಣ. ಬಾ, ಕೂತ್ಕೋ. ಎಲ್ಲಿ ಹಾಳಾಗೋದ್ರು ಇವರು? ಎಲ್ಲೂ ಕಾಣಿಸ್ತಿಲ್ವಾ? ಇಲ್ಲ, ಆ ಕಡೆ ನೋಡೋಣ. ಇರು. ನರೋತ್ತಮ, ನನಗನ್ನಿಸ್ತಿದೆ ಭೀಮ್ರಾವ್ ಈ ಸಲ ಯಾವುದೋ ದೊಡ್ಡ ಕಾರ್ಯ ಕೈ ಹಾಕಿದಾನೆ ಅಂತ. ಪ್ರಚಂಡ ಮೂರ್ತಿಗಳೇ, ಏನ್ ಮಹಾ ಮಾಡ್ಬೋದಾ ಭೀಮ್ರಾವ್? ಜೋಶಿ ಅವರೇ, ಪ್ರಚಂಡ ಮೂರ್ತಿ ಅವ್ರ ಮಾತು ಸರಿ ಇದೆ. ನೀವು ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೇದು. ಯಾಕಂದ್ರೆ ಭೀಮ್ರಾಮ ಯಾವತ್ತೂ ನಮ್ಮನ್ನ ನೋಡಿ ಓಡೋದರಲ್ಲ. ಆದ್ರೆ ಇವತ್ತು ಯಾಕೆ ಓಡೋದ್ರು? ಈ ಸಲ ಆ ಭೀಮ್ರಾವ್ ತಿಪ್ಪುರ್ಲಾಗ ಹಾಕಿದ್ರು ಏನು ಮಾಡಕ್ಕಾಗಲ್ಲ ಅವನಿಗೆ. ನಾಡಿದ್ ಬೆಳಗ್ಗೆವರೆಗೂ ಅವನ ಆಟ ಅಷ್ಟೇ. ನಾಡಿದ್ ಬೆಳಗ್ಗೆ ಕಳಿಯೋ ಹೊತ್ತಿಗೆ ವಟಾರದಲ್ಲಿರೋ ಪ್ರತಿಯೊಬ್ನು ಕೂಲಿಗಳಾಗ್ತಾರೆ, ನೋಡ್ತೀರಿ. ನಾಡಿದ್ ಬೆಳಗ್ಗೆ ಕಳಿಲಿ, ಅವ್ರನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನ್ ಗೆಲ್ಲೋದನ್ನು ಕೂಡ ಯಾರು ಕೂಡ ತಡೆಯೋಕ್ಕಾಗಲ್ಲ. ನಾನ್ ಗೆದ್ದೆ ಗೆಲ್ತೀನಿ. ಒಂದ್ ಕೆಲ್ಸ ಮಾಡಿ, ಈ ಬಾರಿ ನಾವೆಲ್ಲ ಒಟ್ಟಾಗಿ ಹುಡ್ಕೋಣ.
ಮತ್ತೆ ಆ ಭೀಮ್ರಾವ್ನ ಹಿಡಿದು ನಾವು ಬಾಯಿ ಬಿಡಿಸೋಣ. ಈ ಸಲ ಅದೇನ್ ಮಾಡಕ್ ಹೊರಟಿದಾನೋ ನೋಡೋಣ. ನಡೀರಿ. ಇಲ್ಲ ನರೋತ್ತಮ್ ಜೋಶಿ, ಈ ಸಲ ನಾನು ನಿಮ್ಮನ್ನ ಗೆಲ್ಲಕ್ ಬಿಡಲ್ಲ. ವಠಾರದವ್ರನ್ನ ಗಿರ್ಮಿಟಿಯ ಕೂಲಿಗಳಾಗೋದಕ್ಕೆ ನಾನು ಬಿಡಲ್ಲ. ಹೇಗಾದ್ರೂ ಮಾಡಿ ಅವರು ಗುಲಾಮರಾಗೋದನ್ನ ನಾನು ತಪ್ಪಿಸ್ಬೇಕು. ಆದ್ರೆ ನಾವ್ಯಾಕೆ ಬಚ್ಚಿಟ್ಕೊಂಡಿದೀವಿ? ಅವ್ರನ್ನ ಯಾಕೆ ಎದುರಿಸ್ಲಿಲ್ಲ? ನೋಡು ರಮ್ಮ, ಪ್ರತಿ ಸಲನೂ ಮುಖಾಮುಖಿ ಆಗ್ಬೇಕು ಅಂತಿಲ್ಲ. ಕೆಲವೊಂದ್ಸಲ ಎದುರಿಸೋದನ್ನ ತಪ್ಪಿಸ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಅವ್ರನ್ನ ಎದುರಿಸೋದು ನಮ್ಮ ಗುರಿ ಆಗಿರ್ಲಿಲ್ಲ. ಈಗ ನಮ್ಮ ಮುಂದೆ ಇರೋ ಗುರಿ ಏನಂದ್ರೆ ನಮ್ಮ ವಠಾರದವರು ಕೂಲಿಗಳಾಗೋದನ್ನ ತಪ್ಪಿಸ್ಬೇಕು. ನಡಿ ಬೇಗ, ಸಮಯ ಕಮ್ಮಿ ಇದೆ. ಆದಷ್ಟು ಬೇಗ ಸರ್ ಮನೆ ಹತ್ರ ಹೋಗ್ಬೇಕು. ನಡಿ ಸರ್, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಗೆ ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾನು ನಾಳೆ ಬೆಳಗ್ಗೆವರೆಗೂ ಕಾಯೋದಕ್ಕಾಗಲ್ಲ. ಇದರಲ್ಲಿ ಕ್ಷಮೆ ಕೇಳೋಂಥದ್ದು ಏನಿದೆ ಭೀಮ್ರಾವ್? ಹೇಳು, ಏನ್ ವಿಷಯ? ವಿಷಯ ಏನಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಿರ್ಮಿಟಿಯ ಕೂಲಿಯವ್ರ ಬಗ್ಗೆ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿದ್ರು. ಆ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ನಿಮ್ಮಿಂದ ತಿಳ್ಕೋಬೇಕಿತ್ತು. ಪ್ರಸ್ತಾವನೆ ವಿಷಯ ನಿಂಗ್ಯಾಕ್ ಬೇಕಿತ್ತು? ಅದರಲ್ಲಿರೋ ವಿಷಯ ಪಡೆಯೋದು ಹೇಗೆ? ಹೇಳ್ತೀನಿ ಸರ್. ಸರಿ, ಗೋಖಲೆ ಸಾಹೇಬ್ರ ಸಹಾಯಕರ ಹತ್ರ ಹೋಗೋಣ. ಹೋಗೋಣ ನಡಿ. ನಿಮ್ಮಿಂದ ಇದೇ ಸಹಾಯ ಆಗ್ಬೇಕಿತ್ತು ಸರ್. ಈ ಸಹಾಯನೇನಾದ್ರೂ ನೀವು ಮಾಡಿದ್ರೆ ನಿಮಗೆ ಸದಾ ಋಣಿಯಾಗಿರ್ತೀವಿ. ಅಲ್ದೆ ಇದು ಬಿಟ್ರೆ ನಮ್ಮ ಹತ್ರ ಇನ್ಯಾವ ಬೇರೆ ದಾರಿನೂ ಇಲ್ಲ ಸರ್. ನಮ್ಮ ಜನರ ಜೀವನ ಹಾಳಾಗಬಾರ್ದು ಅನ್ನೋ ಉದ್ದೇಶ ನಂದು. ನಮ್ಮ ವಠಾರದವರು ಅವ್ರ ಹೆಣೆದಿರೋ ಜಾಲದಲ್ಲಿ ಸಿಕ್ಕಾಕೊಳ್ಳೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಭೀಮ್ರಾವ್ ಅಂಬೇಡ್ಕರ್, ಗೋಖಲೆ ಸಾಹೇಬರು ನಿನ್ನ ಬಗ್ಗೆ ಹೇಳೋದನ್ನು ಕೇಳಿದ್ದೀನಿ. ಆದರೆ ನಿನ್ನನ್ನು ನೋಡಿ ಭೇಟಿ ಮಾಡಿದ್ಮೇಲೆ ನನಗೆ ಖಾತ್ರಿ ಆಯಿತು, ಗೋಖಲೆ ಸಾಹೇಬರು ನಿನ್ನ ಬಗ್ಗೆ ಹೇಳಿದ್ದೆಲ್ಲವೂ ಅತಿಶಯೋಕ್ತಿ ಅಲ್ಲ ಅಂತ. ಇಲ್ಲೇ ಇರು, ಈಗಲೇ ಬರ್ತೀನಿ. ಇವರಿಂದ ನಮಗೆ ಖಂಡಿತ ಸಹಾಯ ಆಗತ್ತೆ ಅನ್ನೋ ನಂಬಿಕೆ ಮೂಡ್ತಿದೆ. ನನಗೂ ಹಾಗೆ ಅನ್ನಿಸ್ತಿದೆ. ನೀವು ಅನ್ಕೊಂಡಿದ್ದೀರಾ ಅಂದಮೇಲೆ ಇನ್ ಚಿಂತೆ ಯಾಕೆ ಮಾಡಬೇಕು? ಎಲ್ಲ ಸರಿ ಹೋಗುತ್ತೆ.